ಎಲ್ಲರಿಗೂ ನಮಸ್ಕಾರ. ಕೊಟ್ಟಿರುವ ಚಿತ್ರದಲ್ಲಿರುವ ಭಾಗಗಳನ್ನು ಗುರುತಿಸಿ ಮತ್ತು ಇವುಗಳಿಗೆ ಉತ್ತರಿಸಿರಿ. ಮೊದಲನೇ ಪ್ರಶ್ನೆ, ಭ್ರೂಣ ಯಾವ ಭಾಗದಲ್ಲಿ ಉಂಟಾಗುತ್ತದೆ? ಎರಡನೆಯದಾಗಿ, ಅಂಡಾಣು ಒರಟಾದ ಪದರವನ್ನು ಬೆಳೆಸಿಕೊಂಡು ಯಾವ ರಚನೆಗೆ ಪರಿವರ್ತನೆ ಆಗುತ್ತದೆ? ಮೂರನೆಯ ಪ್ರಶ್ನೆ, ಯುಗ್ಮಜವು ಹಲವು ಬಾರಿ ವಿಭಜನೆಗೊಂಡು ಯಾವ ರಚನೆಗೆ ಬದಲಾಗುತ್ತದೆ? ನಾಲ್ಕನೆಯ ಪ್ರಶ್ನೆ, ಯಾವ ಭಾಗವು ಹಣ್ಣಾಗಿ ಬದಲಾಗುತ್ತದೆ? ವಿದ್ಯಾರ್ಥಿಗಳೇ, ಉತ್ತರವನ್ನು ನೋಡೋಣ. ಭಾಗಗಳು: ಪರಾಗರೇಣು, ಶಲಾಕಾಗ್ರ, ಗಂಡು ಲಿಂಗಾಣು, ಪರಾಗನಳಿಕೆ, ಅಂಡಾಶಯ, ಹೆಣ್ಣು ಲಿಂಗಾಣು. ಉಳಿದ ಪ್ರಶ್ನೆಗೆ ಉತ್ತರ ಹೀಗಿವೆ. ಮೊದಲನೆಯದಾಗಿ, ಭ್ರೂಣವು ಅಂಡಾಣುವಿನ ಒಳಗೆ ಉಂಟಾಗುತ್ತದೆ. ಎರಡನೆಯದಾಗಿ, ಅಂಡಾಣುವು ಒರಟಾದ ಪದರವನ್ನು ಬೆಳೆಸಿಕೊಂಡು ಬೀಜವಾಗಿ ಪರಿವರ್ತನೆ ಆಗುತ್ತದೆ. ಮೂರನೆಯದಾಗಿ, ಯುಗ್ಮಜವು ಹಲವು ಬಾರಿ ವಿಭಜನೆಗೊಂಡು ಭ್ರೂಣವಾಗಿ ಬದಲಾಗುತ್ತದೆ. ನಾಲ್ಕನೆಯದಾಗಿ, ಅಂಡಾಶಯ ಹಣ್ಣಾಗಿ ಬದಲಾಗುತ್ತದೆ. ವಿಡಿಯೋ ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು.